ಇವತ್ತಿನ ವಿಶೇಷ 10 ದಿನ ಇಡುವಂತಹ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಣ್ಣಿನ ತೊಕ್ಕು ಅಥವಾ ಗೊಜ್ಜು. ಇದು ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿಗೆ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ತಿಂದಿದ್ರಂತೂ ಅಮೃತ ಇದ್ದಂಗಿರುತ್ತೆ. ಇದನ್ನು ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ತೊಕ್ಕು ಮಾಡೋದಕ್ಕೆ ಮೊದಲು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದರಲ್ಲಿ 1/4 ಕಪ್ಪಿನಷ್ಟು ಕಡಲೆಕಾಯಿ ಬೀಜನ ಹುರ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಈ ತೊಕ್ಕಿಗೆ ತುಂಬಾ ಮುಖ್ಯ. ಯಾಕೆ ಅಂದರೆ ಇದೊಂಥರ ಟೆಕ್ಸ್ಚರ್ ಕೊಡುತ್ತೆ, ಹಾಗೆಯೇ ರುಚಿನೂ ಇರುತ್ತೆ. ಈ ಕಡಲೆಕಾಯಿ ಬೀಜನ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಈ ಕಡಲೆಕಾಯಿ ಬೀಜ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿದೆ ಅಂದಾಗ ಇದಕ್ಕೆ ಮತ್ತೆ ಸಾಮಗ್ರಿಗಳನ್ನ ಸೇರಿಸಬೇಕಾಗುತ್ತೆ. ಅದೇನು ಅಂತಂದರೆ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, 1 ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು. ಈ 3 ಸಾಮಗ್ರಿನೂ ಸಹ ಈ ಕಡಲೆಕಾಯಿ ಬೀಜದೊಂದಿಗೆ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಮೆಂತ್ಯ ಕಾಳನ್ನು ಜಾಸ್ತಿ ಹಾಕಬೇಡಿ, ಕಹಿ ಬರುತ್ತೆ. ಆದರೆ ಸ್ವಲ್ಪ ಹಾಕಿದರೆ ಈ ತೊಕ್ಕಿನ ಟೇಸ್ಟು ಜಾಸ್ತಿ ಆಗುತ್ತೆ. ಈಗ ಧನಿಯಾ, ಜೀರಿಗೆ, ಮೆಂತ್ಯ ಕಾಳು, ಕಡಲೆಕಾಯಿ ಬೀಜ ಎಲ್ಲನೂ ಹುರ್ಕೊಂಡಾಗಿದೆ ಲೋ ಫ್ಲೇಮಲ್ಲಿ. ನೆಕ್ಸ್ಟು ನಾವು ಏನು ಹಾಕಬೇಕು, ಈ ತೊಕ್ಕಿಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಸುಮಾರು ಒಂದು 10 ಹಸಿ ಮೆಣಸಿನ್ಕಾಯಿನ ಇಲ್ಲಿ ಸೇರಿಸಿ ಅದನ್ನು ಸಹ ಈ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಇದನ್ನು ಅರ್ಧ ಕಟ್ ಮಾಡಿ ಹಾಕಿದರೆ ಸಿಡಿಯೋದಿಲ್ಲ. ಆದರೆ ಇವತ್ತು ನಾನು ಉಂಡೆ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ನಾವು ಹುರಿಯೋದು ಒಳ್ಳೆಯದು. ಯಾಕೆಂದರೆ ಇಲ್ಲಾಂದರೆ ಸಿಡಿದು ಬಿಡುತ್ತೆ. ಈಗ ನೋಡಿದ್ರೆ ಹಸಿಮೆಣಸಿನ್ಕಾಯಿ ಲೋ ಫ್ಲೇಮಲ್ಲಿ ಕಡಲೆಕಾಯಿ ಬೀಜ, ಧನಿಯಾ ಬೀಜ, ಜೀರಿಗೆ, ಮೆಂತ್ಯಕಾಳೊಂದಿಗೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ನಂತರ ಇಲ್ಲಿ ಒಂದು 10 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಡ ಅಂದರೆ ಆರಾಮವಾಗಿ ಇದನ್ನ ಸ್ಕಿಪ್ ಮಾಡ್ಬೋದು. ಆದರೆ ಬೆಳ್ಳುಳ್ಳಿ ಹಾಕಿದರೆ ಈ ತೊಕ್ಕಿಗೆ ಟೇಸ್ಟು ಜಾಸ್ತಿ. ಬೆಳ್ಳುಳ್ಳಿನ ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ಇಲ್ಲಿ ನಾನು ಒಂದು 2 ಇಂಚಷ್ಟು ಹುಣಸೆ ಹಣ್ಣನ್ನ ನೀರಿನಲ್ಲಿ ನೆನೆಸಿ ಅದನ್ನು ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದರೊಂದಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 30ರಿಂದ 40 ಸೆಕೆಂಡು ಹುಣಸೆ ಹಣ್ಣು ಉಪ್ಪನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಇದನ್ನು ನಾವು ಏನು ಮಾಡಬೇಕು, ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ನೀರನ್ನು ಸೇರಿಸಬಾರ್ದು. ಪುಡಿನೂ ಸಹ ತೀರಾ ದಪ್ಪಕ್ಕೆ ಮಾಡ್ಕೋಬಾರ್ದು, ಹಾಗೆಯೇ ತೀರಾ ಸಣ್ಣಕ್ಕೂ ಇರಬಾರ್ದು. ಸ್ವಲ್ಪ ತರ್ತರಿಯಾಗಿರಬೇಕು. ಯಾಕೆ ಅಂದರೆ ಈ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಣ್ಣಿನ ಗೊಜ್ಜಿಗೆ ಇದೊಂದು ಟೆಕ್ಸ್ಚರ್ ಕೊಡುತ್ತೆ. ಇವತ್ತು ಪುಡಿನ ನಾನು ಅಗ್ಯಾರೋ ಅವರ ಗ್ರ್ಯಾಂಡ್ ಕಮರ್ಷಿಯಲ್ ಮಿಕ್ಸರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ತರ್ತರಿಯಾಗಿರಬೇಕು. ಈಗ ನಾವು ಟೆಕ್ಸ್ಚರಿಗೆ ಅಂತ ಸಾಮಗ್ರಿನ ರೆಡಿ ಮಾಡ್ಕೊಂಡಿವಿ. ನೆಕ್ಸ್ಟು ಇಲ್ಲಿ ನಾನು 1 ಕಟ್ಟಿನಷ್ಟು ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಎಲೆನ ತೊಗೊಳ್ತಾ ಇದ್ದೀನಿ, ಕಡ್ಡಿ ಸಮೇತ. ಅದನ್ನು ಈ ರೀತಿ ದಪ್ಪವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇದನ್ನು ಹುರಿಯೋದಕ್ಕೆ ಸುಲಭ ಆಗುತ್ತೆ ಅಂತ. ಇಲ್ಲಿ ನೋಡಿ, ಈ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಪ್ಯಾನಿಗೆ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಇಲ್ಲಿ 2 ಹಣ್ಣಾಗಿರೋಂಥ ಟೊಮೆಟೊನ ದಪ್ಪವಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಬೇಕು. ಒಂದು ಸಾರಿ ಎಣ್ಣೆಯಲ್ಲಿ ಟೊಮೆಟೊ ಹಣ್ಣು ಸಾಫ್ಟ್ ಆಗಿದೆ ಅಂದಾಗ ನಾವು ಮೊದಲೇ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಎಲೆನ ಇಲ್ಲಿ ಸೇರಿಸಬೇಕಾಗುತ್ತೆ. ಮೊದಲು ಟೊಮೆಟೊ ಹಾಕಿ ಆಮೇಲೆ ಕೊತ್ತಂಬರಿ ಎಲೆ ಹಾಕಿದರೆ ಏನಾಗುತ್ತೆ ಅಂದರೆ ಟೊಮೆಟೊ ಹಣ್ಣು ಸಾಫ್ಟ್ ಆಗುತ್ತೆ, ಕೊತ್ತಂಬರಿ ಎಲೆ ಒಂದು ಮಟ್ಟಿಗೆ ಸಾಫ್ಟ್ ಆಗುತ್ತೆ, ಕಲರ್ ಚೇಂಜ್ ಆಗೋದಿಲ್ಲ. ಕಲರ್ ಚೇಂಜ್ ಆಗದೇ ಇದು ಸಾಫ್ಟ್ ಆಗೋವರೆಗೆ ನಾವು ಇದನ್ನ ಹುರ್ಕೋಬೇಕಾಗುತ್ತೆ. ಈಗ ನೋಡಿದ್ರೆ ಕೊತ್ತಂಬರಿ ಎಲೆ ಕಡ್ಡಿ ಮಾತ್ರ ಕಾಣಿಸ್ತಾ ಇದೆ, ಸೊಪ್ಪೆಲ್ಲ ಸಾಫ್ಟ್ ಆಗಿದೆ, ಹಾಗೆ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ 2ನೇ ಹಂತ ರೆಡಿಯಾಗಿದೆ. ಇದನ್ನು ನಾವು ಏನು ಮಾಡಬೇಕು, ಆರಿದ ಮೇಲೆ ನಾವು ಮೊದಲೇ ಪುಡಿ ಮಾಡಿಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ, ಧನಿಯಾ ಬೀಜ, ಜೀರಿಗೆ, ಮೆಂತ್ಯೆ, ಹಸಿಮೆಣಸಿನ್ಕಾಯಿ ಅದರೊಂದಿಗೆ ಹಾಕ್ಕೊಂಡು ಇದನ್ನು ನಾವು ತರಿಯಾಗಿ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ನೀರು ಬೇಕು ಅಂದರೆ 1ರಿಂದ 2 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಸಹ ಇದನ್ನ ನಾವು ಈ ರೀತಿ ರುಬ್ಕೋಬೇಕು. ನೋಡಿದ್ರೆ ಹಸಿರಾದ ಕೊತ್ತಂಬರಿ ಸೊಪ್ಪು ಟೊಮೆಟೊ ತೊಕ್ಕು ಇಲ್ಲಿ ರೆಡಿಯಾಗಿದೆ. ಇದಕ್ಕೊಂದು ಸ್ಟ್ರಾಂಗ್ ಆಗಿ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೋಸ್ಕರ ಇಲ್ಲಿ ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 2 ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾನೆ. ಕಡಲೆಬೇಳೆ ಅಂಶ ಸ್ವಲ್ಪ ಜಾಸ್ತಿ ಇರಲಿ, ಯಾಕೆ ಅಂತಂದರೆ ಇದು ತೊಕ್ಕನ್ನು ತಿನ್ನಬೇಕಾದ್ರೆ ಒಂದು ಕಟಕ್ ಅಂತ ಟೆಕ್ಸ್ಚರ್ ಬರುತ್ತೆ. ಹಾಗೆಯೇ ಒಂದು 4ರಿಂದ 5 ಕೆಂಪು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಕರಿಬೇವಿನ ಹಾಕಿ ಅದನ್ನು ಸಹ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಇಲ್ಲಿ ನಾನು 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಲೋ ಫ್ಲೇಮಲ್ಲಿ ಒಂದು 10ರಿಂದ 20 ಸೆಕೆಂಡು ಮಿಕ್ಸ್ ಮಾಡಿದ ಮೇಲೆ ತಕ್ಷಣ ಇದಕ್ಕೆ ರುಬ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಣ್ಣಿನ ತೊಕ್ಕನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಸಹ ಸೇರಿಸ್ತಾ ಇದ್ದೀನಿ. ಯಾಕೆ ಅಂದರೆ ತೊಕ್ಕು ತುಂಬ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನೀರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಒಂದು 30 ಸೆಕೆಂಡಿಂದ 60 ಸೆಕೆಂಡ್ ಮಿಕ್ಸ್ ಮಾಡಿದರೆ ರುಚಿಯಾದಂತಹ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಣ್ಣಿನ ತೊಕ್ಕು ರೆಡಿ.
ಇಡ್ಲಿ ದೋಸೆಗೆ ಸೂಪರ್, ಅನ್ನಕ್ಕೆ ಎಕ್ಸಲೆಂಟು, ಚಪಾತಿಗೂ A1 ಆಗಿರುತ್ತೆ. ಇವತ್ತು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಚಪಾತಿನ ಪ್ಯಾಕ್ ಮಾಡ್ತಾಯಿದ್ದೀನಿ. ಚಪಾತಿನ ಹಾಗೆಯೇ ಸುತ್ತೋದ್ರ ಬದಲು ಈ ರೀತಿ ಆಡಿ ಯೂನಿ ರ್ಯಾಪಲ್ಲಿ ಸುತ್ತಿ ಪ್ಯಾಕ್ ಮಾಡಿದರೆ ತುಂಬ ಹೊತ್ತು ಫ್ರೆಶ್ ಆಗಿರುತ್ತೆ. ರೀಹೀಟ್ ಮಾಡೋದಕ್ಕೂ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಚಪಾತಿ ಜೊತೆ ಮಾಡಿರೋಂಥ ಕೊತ್ತಂಬರಿ ಟೊಮೆಟೊ ಹಣ್ಣಿನ ತೊಕ್ಕನ್ನು ಹಾಕಿ ಪ್ಯಾಕ್ ಮಾಡಿದರೆ ರುಚಿಯಾದಂಥ ಆರೋಗ್ಯಕರವಾದಂಥ ಲಂಚ್ ಪ್ಯಾಕು ರೆಡಿ. ಬಿಸಿ ಅನ್ನಕ್ಕೆ ಧಾರಾಳವಾಗಿ ತುಪ್ಪ ಹಾಕ್ಕೊಂಡು ಅದ್ರ ಮೇಲೆ ಈ ತೊಕ್ಕನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂದಿದ್ರೆ ಅಮೃತ ಇದ್ದಂಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.